ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತಿಂದ. ಹೇಗಿದ್ದೀರಾ ವೀಕ್ಷಕರೇ? ಎಲ್ಲ ರೈತರು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಬನ್ನಿ, 7ನೇ ತಿಂಗಳಾಯಿತು, ಫಸ್ಟ್ ಕ್ಲಾಸ್ ಆಗಿದೆ. ಸೊ ಇವಾಗ ಕರೆಕ್ಟಾಗಿ ಮೇ ಎಲ್ಲ ಮಳೆ ಸ್ಟಾರ್ಟ್ ಆಗಿದೆ. ಎಷ್ಟೊಂದು ಕಡೆ ಮಳೆ ಇಲ್ಲ. ನಮ್ಮಲ್ಲೂ ಇವಾಗ ಒಂದು ಸತಿ ಮಳೆ ಬಿತ್ತು, ಬೋರ್ಗಳೆಲ್ಲ ನಿಂತೋಗಿದೆ, ತುಂಬ ಸ್ಟ್ರೆಸ್ ಆಗಿದೆ. ಗಿಡಗಳು ಎಲ್ಲ ಕಡೆ ಮಳೆನೇ ಆಗಿಲ್ಲ. ಸೊ ಇಂಥ ಟೈಮಲ್ಲಿ ಒಂದಲ್ಲ 2 ಡೋಸ್ ಜಾಸ್ತಿ ಕೊಡಿ. ಹೆಂಗಿದ್ರು ನಾವು ಡ್ರಿಪ್ಪಲ್ಲಿ ಕೊಡ್ತಾಯಿದ್ದೀವಿ ವೀಕ್ಷಕರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಗಿಡಗಳು ಜಾಸ್ತಿ ಸ್ಟ್ರೆಸ್ಸಲ್ಲಿ ಇರೋದ್ರಿಂದ ನೀವು ಮೈಕ್ರೋಬ್ಸ್ನ ಜಾಸ್ತಿ ಬಿಡಬೇಕು. ಅದೆಲ್ಲ ನಾನು ಹಿಂದಿನ ವೀಡಿಯೋಲಿ ಹೇಳಿದ್ದೀನಿ ನಾನು. ಹೌವೆವರ್ ಬನ್ನಿ, ಇವಾಗ 7ನೇ ತಿಂಗಳಾಗಿದೆ, ನೋಡ್ಬೋದು ಬುಡ ಫಸ್ಟ್ ಕ್ಲಾಸ್ ಆಗಿದೆ. ಹಂಗೆ ಮೇಲೆ ಹೋಗ್ತಾ ಹೋಗ್ತಾ ನೋಡಿ ಫುಲ್ಲು ಮೇಲ್ ತನಕ ಹೊರಟೋಗಿದೆ ಗಿಡಗಳು. ಇನ್ನೇನು ಮೋತೆ ಬರೋ ಟೈಮ್ ಆಗಿದೆ. 7ನೇ ತಿಂಗಳು ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ. 7ನೇ ತಿಂಗಳಿಂದ ನಿಮಗೆ 8ನೇ ತಿಂಗಳಲ್ಲಿ ನಿಮಗೆ ಮೋತೆ ಎಲ್ಲ ಬಂದ್ಬಿಡುತ್ತೆ. ತುಂಬ ಇಂಪಾರ್ಟೆಂಟ್ ವಿಷಯ ಇದು. ಯಾಕಂದರೆ ಮೋತೆ ಬರೋವಾಗ ನೆಗ್ಲೆಕ್ಟ್ ಮಾಡ್ತಾರೆ. ಒಂದು ಮಳೆ ಬಂದಿದ ತಕ್ಷಣ ಎಲ್ಲರೂ ಸ್ಪ್ರೇ ಮಾಡಲೇಬೇಕು. ಸಿಗಟೋಕ ಜಾಸ್ತಿ ಆಗುತ್ತೆ. ನಾವೇನು ಫೆಬ್ರವರಿಲಿ ಡಿಸೆಂಬರಲ್ಲಿ ನಾವು ಸಿಗಟೋಕ ನೋಡಿರ್ತೀರಿ. ನೆಕ್ಸ್ಟು ಡೇಂಜರಸ್ ಮಾರಾಮಾರಿ ಸಿಗಟೋಕ, ಪನಮ ಖಂಡಿತ ಡೇಂಜರು. ಪನಮ ಬಂದರೆ ಮಾರಾಮಾರಿ ಇಡೀ ತೋಟನೇ ಹಾಳಾಗೋಗುತ್ತೆ. ಅಂಥದ್ದನ್ನು ನಾವು ಫಸ್ಟ್ ಅರ್ಥಲ್ಲಿ ಮಾಡೋರಿಗೆ ಫಸ್ಟ್ ಆಫ್ ಆಲು 99% ಪನಮ ಬರೋಲ್ಲ. ಅದು ಬಂದರೂ ಪ್ರೀವಿಯಸ್ ಕಂದಾಕವರು ಎಲ್ಲೋ ಬೇರೆ ಭೂಮಿಯಿಂದ ತಂದು ಹಾಕಿರ್ತಿರಲ್ಲ, ಅಲ್ಲಿ ಪನಮ ಇದ್ದರೆ ಅಲ್ಲಿಂದ ನಿಮಗೆ ಇಲ್ಲೂ ಟ್ರಾನ್ಸ್ಫರ್ ಆಗುತ್ತೆ. ಪ್ಲಸ್ ಕೆಮಿಕಲ್ ಫಾರ್ಮಿಂಗ್ ಮಾಡಿ ಭೂಮಿ ಫಲವತ್ತತೆ ಕಳ್ಕೊಂಡಿದ್ದಾಗ ನಿಮಗೆ ರೋಗಗಳು ಜಾಸ್ತಿ. ಸೊ ಇದೆಲ್ಲ ತಡೆಗಟ್ಟಲು ನೀವು ಮಾಡಬೇಕಾಗಿರೋದು ನ್ಯಾಚುರಲ್ ಫಾರ್ಮಿಂಗ್. ನಮ್ಮ ಫಸ್ಟ್ ಅರ್ತ್ ಪದ್ಧತಿಯಲ್ಲಿ ಮಾಡೋವಾಗ 100% ನಿಮಗೆ ಯಾವುದೇ ಥರ ರೋಗ ಬಂದರೂ ಕ್ಲಿಯರ್ ಆಗುತ್ತೆ. ಪನಮ 99% ಬರೋದಿಲ್ಲ, ಬಟ್ ಸಿಗಟೋಕ ಬರುತ್ತೆ. ಸೊ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಯಾವಾಗಲೂ ಹೇಳೋಕ್ಕೆ ಇಷ್ಟಪಡ್ತೀನಿ, 1 ಎಕರೆ 1000 ಗಿಡ ಹಾಕಿದರೆ ಅದರಲ್ಲೊಂದು 10% ಅಂದರೆ 100 ಗಿಡ ನಿಮಗೆ ಏನಾರು ಒಂದು ತಲೆನೋವು, ಒಂದು ಬೆಳೆದೇ ಇರೋಲ್ಲ, ಒಂದು ಕನ್ಸರ್ ಇರೋಲ್ಲ, ಒಂದು ಟೆಂಪ್ರೇಚರ್ಗೆ ಬರೋಲ್ಲ, ಒಂದು ಭೂಮಿಗೆ ಸೆಟ್ ಆಗಿರೋಲ್ಲ, ಕರೆಕ್ಟಾಗಿ ಬೇರು ಸೆಟ್ ಆಗಿರೋಲ್ಲ. ಸೊ ಈ ಥರ ಒಂದು 10% ನೀವು ಬಿಟ್ಟಾಕ್ಬಿಡ್ಬೇಕು. ಯಾಕಂದರೆ ಸಾವಿರಾರು ರೀಸನ್. ನಮಗೆ ರೈತರಿಗೆ ಎಷ್ಟು ಕಷ್ಟ ಅಂದರೆ, ಮಳೆ ಬಂದರೆ ಒಂದು ರೋಗ, ಬಿಸಿಲು ಬಂದರೆ ಒಂದು ರೋಗ, ವೆದರ್ ಚೇಂಜ್ ಆದರೆ ರೋಗ, 128 ರೋಗಗಳು ಇರೋದ್ರಿಂದ 10% ನೀವು ತೆಗ್ದಾಕ್ಬಿಡ್ಬೇಕು. ಮ್ಯಾಕ್ಸಿಮಮ್ ನಾನು ಹೇಳ್ತಾ ಇರೋದು ವರ್ಸ್ಟ್ ಕಮ್ ವರ್ಸ್ಟ್, ಎಲ್ಲರದು ಆಗುತ್ತೆ ಅಂತ ಅಲ್ಲ, ಆದಾಗ. ಸೊ ಇಲ್ಲಿ ನಮಗೆ ಸಿಗಟೋಕ ನೀವೇ ನೋಡ್ತಾ ಇದ್ದೀರಾ. ಸಿಗಟೋಕ ಬರೀ 1% 2% ಬಂದಿರಬಹುದು. ಪ್ಲಸ್ ಎಲ್ಲ ಹಲ್ದಿ ಆಗಿರೋ ಎಲೆಗಳೆಲ್ಲ ಸಿಗಟೋಕ ಅಲ್ಲ. ನಿಮಗೆ ತೋರಿಸ್ಕೊತಾ ಬರ್ತೀನಿ, ಬನ್ನಿ, ಹಂಗೆ ಮಾತಾಡ್ಕೊಂಡು ಹೋಗೋಣ. ನೋಡ್ಬೋದು ಬುಡ, ನೋಡ್ಬೋದು ಫಸ್ಟ್ ಕ್ಲಾಸ್ ಆಗಿದೆ ನೋಡಿ. 2 ಅಡಿ 2.5 ಅಡಿ ಮೇಲೆ ಬರಬಹುದು. ಏನು ಸುರೇಶ್? 2.5 ಅಡಿ ಬರುತ್ತೆ. ಸೊ ಹಾಗಾಗಿ ನೋಡಿ ಫಸ್ಟ್ ಕ್ಲಾಸ್ ಆಗಿದೆ. ಬುಡ ದಪ್ಪ ಫಸ್ಟ್ ಕ್ಲಾಸ್ ಆಗಿದೆ. ಎಲೆಗಳು ಹಂಗೆ ತೋರಿಸಿ ಮೇಲ್ಗಡೆ. ಸೊ ಈ ಸಿಗಟೋಕ ರೋಗ ಮಾರಾಮಾರಿ ವೀಕ್ಷಕರೇ, ಮೇಲ್ಗಡೆ ಹೋಗೋ ತನಕ ಕಾಯಬಾರ್ದು. ಎಲ್ಲ ಕಡೆ ಎಲ್ಲರಿಗೂ ಸಿಗಟೋಕ ಬಂದೇ ಬರುತ್ತೆ. ನಮ್ಮದ್ರಲ್ಲಿ ಆರ್ಗ್ಯಾನಿಕ್ ಮಾಡಿದ ತಕ್ಷಣ ರೋಗ ಬರುತ್ತೆ ಅಂದರೆ ಸುಳ್ಳು. ನಮ್ಮದ್ರಲ್ಲೂ ಬರುತ್ತೆ. ಆದರೆ ನೀವು ಖಂಡಿತವಾಗ್ಲೂ ತಿಂಗ್ಳಿಗೆ ಒಂದು ಸತಿ ಸ್ಪ್ರೇ ಮಾಡಲೇಬೇಕು. ಟೆನ್ಷನ್ ತೊಗೊಂಬೇಡಿ. ಸಿಗಟೋಕ ಬಂದಿರೋರ್ದು ಫಸ್ಟ್ ಒಂದು ಸ್ಪ್ರೇ ಮಾಡಿ, ಇನ್ನೂ ಜಾಸ್ತಿ ಇದೆ ಅನಿಸಿದ್ರೆ ಇನ್ನೂ 15 ದಿನಕ್ಕೆ ಇನ್ನೊಂದು ಸ್ಪ್ರೇ ಮಾಡಿ, 100% ಕಮ್ಮಿ ಆಗುತ್ತೆ. ನೀವು ಯಾಮಾರಿ ಅಕ್ಕಪಕ್ಕ ಯಾರೋ ತಲೆ ಕೆಡಿಸಿದ್ರು ಅಂತ ಕೆಮಿಕಲ್ ಹೊಡೆದ್ರಿ, ನಾನಂತೂ ಗ್ಯಾರಂಟಿ ಕೊಡೋಲ್ಲ. ನಮ್ಮದ್ರಲ್ಲಿ ಖಂಡಿತವಾಗ್ಲೂ ಕ್ಲಿಯರ್ ಆಗೇ ಆಗುತ್ತೆ. ಬನ್ನಿ, ಹಂಗೆ ಮಾತಾಡ್ಕೊತ ಹೋಗೋಣ. ಸೊ ನೋಡಿ, ಇದೆಲ್ಲ ಸಿಗಟೋಕ ಬಂದು ಕಮ್ಮಿ ಆಗಿರೋದು ಸ್ಪ್ರೇ ಹೊಡೆದ್ಮೇಲೆ. ಸೊ ನೀವು ಅರ್ಥ ಮಾಡ್ಕೊಬೇಕು. ಫಸ್ಟು ಸಿಗಟೋಕ ಬಂದಾಗ ಈ ಥರ ಯೆಲ್ಲೋ ಕಲರು ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗಿ ಹಂಗೆ ಮೇಲ್ ತನಕ ಯೆಲ್ಲೋ ಕಲರ್ ಬರುತ್ತೆ. ಈ ರೋಗ ಹೋಯ್ತು ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಕಪ್ಪಗಾಗುತ್ತಲ್ಲ, ಕಪ್ಪಗಾದರೆ ಈ ಸೆಲ್ಸ್ ಏನಿದೆ ಅದು ಸತ್ತೋಗಿ, ಅಂದರೆ ಈ ಎಲೆಯಲ್ಲಿ ಇರೋಂಥ ಸೆಲ್ಸು ಡೆಡ್ ಸೆಲ್ಸ್ ಆದಾಗ ಈ ಥರ ಕಪ್ಪಗಾಗುತ್ತೆ. ಆವಾಗ ನಿಮಗೆ ರೋಗ ಹೋಯ್ತು ಅಂತ ಅರ್ಥ. ಸೊ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ. ಸೊ ಇದು ರೋಗ ಸ್ಟಾರ್ಟ್ ಆಗಿತ್ತು. ಸೊ ಇಲ್ಲೆಲ್ಲ ಹಲ್ದಿ ಆಗಿತ್ತು, ಇವಾಗ ಕಪ್ಪಗಾಗಿದೆ. ಯಾಕಂದರೆ ರೋಗ ಹೋಗಿದೆ. ನೋಡಿ ಇಲ್ಲಿ ಹಲ್ದಿ ಈ ಥರ ಸ್ಟಾರ್ಟ್ ಆಗಿರುತ್ತೆ. ಇಲ್ಲಿಂದ ಯೆಲ್ಲೋ ಕಲರ್ ಇಲ್ಲಿ ತನಕ ಬಂದಿರುತ್ತೆ, ಅದು ಹಂಗೆ ಸ್ಪ್ರೆಡ್ ಆಗಿಬಿಡುತ್ತೆ. ಬಟ್ ಆಗಿಲ್ಲ ನೋಡಿ, ಅದು ಕಪ್ಪಗಾಗೋಯ್ತು ಸ್ಪ್ರೇ ಮಾಡಿದ ತಕ್ಷಣ. ಸೊ ಅದು ರೋಗ ಹೋಗಿದೆ ಅಂತ ಅರ್ಥ. ನೋಡಿ ಇದೆಲ್ಲ ಮೇಲೆ ಹಬ್ಬಿ ನೋಡಿ ಇಲ್ಲಿ ತನಕ ಹೋಗಿರೋದು ಕಮ್ಮಿಯಾಗಿ ಕಪ್ಪಗಾಗಿದೆ. ಸೊ ಕಪ್ಪಗಾದರೆ ಅದು ಸುಟ್ಟೋಗಿದೆ, ರೋಗ ಇನ್ನೂ ಇದೆ ಅಂತಲ್ಲ. ಕಪ್ಪಗಾದರೆ ಅದು ವಾಸಿ ಆಯಿತು ಅಂತ ಅರ್ಥ. ಸೊ ಹಂಗೆ ತೋರಿಸ್ಕೊತ ಹೋಗ್ತೀನಿ ನಿಮಗೆ. ನೋಡ್ತಾ ಇದ್ದೀರಾ, ಪ್ರತಿಯೊಂದು ಫಸ್ಟ್ ಕ್ಲಾಸ್ ಆಗಿದೆ. 7ನೇ ತಿಂಗಳಿಂದ 8ನೇ ತಿಂಗಳಷ್ಟೊತ್ತಿಗೆ ಮೋತೆ ಬರುತ್ತೆ. ಡಿಪೆಂಡ್ಸ್ ಆನ್ ವೆದರು ಮತ್ತು ಅದು ಮೆಚುರಿಟಿ ಆಫ್ ದಿ ಪ್ಲ್ಯಾಂಟ್.
ಸೊ ಹಾಗಾಗಿ ನಮ್ಮದು ಇನ್ನೂ ಬಂದಿಲ್ಲ. ಸೊ ಬಂದಿರೋರ್ದು ತುಂಬ ಜನ ನಾನು ಆಲ್ರೆಡಿ ಸ್ಟೇಟಸಲ್ಲಿ ಹಾಕ್ತಾಯಿರ್ತೀನಿ. ಎಷ್ಟೊಂದು ಕಡೆ ಎಷ್ಟೊಂದು ಜನದ್ದು ಆಲ್ರೆಡಿ ಮೋತೆ ಬಂದಿದೆ. ಅಂದರೆ ನಮ್ಮದು ಇವಾಗ 7 ತಿಂಗಳಾಗಿದೆ. ಇನ್ನು ಈ ತಿಂಗಳು 7ರಿಂದ 8 ತಿಂಗಳಲ್ಲಿ ಕಂಪ್ಲೀಟು ಮೋತೆ ಬಂದುಬಿಡುತ್ತೆ. ಸೊ ಮೋತೆ ಬಂದಾಗ ಮೋತೆ ಬಂದಿರೋರಾಗಲಿ ಬಂದಿಲ್ಲದೆ ಇರೋರಾಗಲಿ ತಲೆ ಕೆಡಿಸ್ಕೊಬೇಡಿ. ಭೂಮಿ, ವೆದರು, ಮೆಚ್ಯೂರಿಟಿ ಆಫ್ ದಿ ಪ್ಲ್ಯಾಂಟ್ ಅದ್ರ ಪ್ರಕಾರ ಯಾವಾಗಲೂ ಗಿಡ ಡೆವಲಪ್ ಆಗೋದು. ಸೊ ಹಾಗಾಗಿ ಬುಡಕ್ಕೊಂದು ಡೋಸ್ ಹಾಕೋದು, ಸ್ಪ್ರೇ ಮಾಡೋದು. ಮಳೆ ಬಂತು ಅಂತ ನೀರು ಸ್ಟಾಪ್ ಮಾಡಿ, ಮಳೆ ಬಂದ್ರೂ ನೀರು ಕೊಡೋಕ್ಕೆ ಹೋಗಬೇಡಿ. ಜಾಸ್ತಿ ತೇವಾಂಶ ಬುಡದಲ್ಲಿ ಇದ್ದರೆ ಅದು ಸಿಗಟೋಕ ಜಾಸ್ತಿ ಆಗುತ್ತೆ. ಮಳೆ ಬಂದಿದ್ದು ಇಮ್ಮಿಡಿಯೇಟು ಅದು ಆರಬೇಕು ಭೂಮಿ. ನೋಡಿ ಇವಾಗ ಕಳೆ ಇಲ್ಲ. ಇವಾಗ ಕಳೆ ಇದ್ದರೆ ಏನಾಗುತ್ತೆ, ಇದು ಭೂಮಿ ಆರಲ್ಲ. ಅರ್ಥ ಮಾಡ್ಕೊಳ್ಳಿ ಹೇಳ್ತಾ ಇರೋದನ್ನು. ಇವಾಗ ನಮ್ಮ ಇಲ್ಲಿ ಏನು ಕಳೆ ಇಲ್ಲ, ಸಿಗಟೋಕ ಯಾವಾಗ ಆಗುತ್ತೆ ಅಂದರೆ ಮಳೆ ಬಂದಾಗ ಇದೆಲ್ಲ ತ್ಯಾವ ಆಗಿರುತ್ತೆ ಭೂಮಿ ತ್ಯಾವ ಆದಾದಮೇಲೆ ಆ ಭೂಮಿ ಬೇಗ ಆರಬೇಕು. ಸೊ ಯಾವಾಗ ಆರುತ್ತೆ ಅಂದರೆ ಇಲ್ಲಿ ಕಳೆ ಇಲ್ಲ ಅಂದರೆ ಬೇಗ ಆರುತ್ತೆ, ಯಾಕಂದರೆ ಬಿಸಿಲು ಬೀಳುತ್ತಲ್ಲ. ಸೊ ಆವಾಗ ಅದು ಆರೋಗುತ್ತೆ. ಯಾವಾಗ ನಿಮಗೆ ಕಳೆ ಇರುತ್ತೆ, ಭೂಮಿಯಲ್ಲಿ ತೇವಾಂಶ ಹಂಗೆ ಇರುತ್ತೆ, ಆವಾಗ ನಿಮಗೆ ಸಿಗಟೋಕ ಜಾಸ್ತಿ ಆಗುತ್ತೆ. ಸಿಗಟೋಕ ಈಸ್ ಫಂಗಸ್. ಸೊ ಅದು ಒಂದು ಫಂಗಸ್ಸು ನಿಮಗೆ ಅದು ಸಿಗಟೋಕ ಕ್ರಿಯೇಟ್ ಮಾಡುತ್ತೆ. ಗಾಳಿಯಿಂದನೂ ಸಿಗಟೋಕ ಬರುತ್ತೆ, ಭೂಮಿಯಿಂದನೂ ಬರುತ್ತೆ. ಅಂದರೆ ಭೂಮಿಲಿ ತೇವಾಂಶ ಜಾಸ್ತಿ ಇದ್ದರೆ ಸಿಗಟೋಕ ಬರುತ್ತೆ. ಮಳೆಯಿಂದಾಗಿರ್ಬೋದು, ಇಲ್ಲ ನಾವೇ ಡ್ರಿಪ್ಪಲ್ಲಿ ಸಿಕ್ಕಾಬಟ್ಟೆ ನೀರು ಕೊಟ್ಟರು ಸಿಗಟೋಕ ಸ್ಟಾರ್ಟ್ ಆಗುತ್ತೆ. ಸೊ ಇದು ರೀಸನ್ನು ಸಿಗಟೋಕಾಗೆ. ಯಾವುದೇ ಥರ ಬಂದ್ರೂ ನಿಮಗೆ ಅದನ್ನು ವಾಸಿ ಮಾಡೋಕ್ಕೆ ಸ್ಪ್ರೇ ಮಾಡಲೇಬೇಕು. ಡ್ರಿಪ್ಪಲ್ಲಿ ಬಿಡೋದು, ಬುಡಕ್ಕೆ ಹಾಕೋದು, 1 ಡೋಸು ಡ್ರಿಪ್ಪಲ್ಲಿ ಬಿಡಿ. ಸ್ಪ್ರೇ ಮಾಡೋದು 1 ಅಲ್ಲ 2 ಸತಿ ಸ್ಪ್ರೇ ಮಾಡಿ, 1 ಅಲ್ಲ 2 ಸತಿ ಸ್ಪ್ರೇ ಮಾಡಬೇಕು. ಸೊ ಯಾವಾಗ ಒಂದು ಸ್ಪ್ರೇಲಿ ಹೋಗಲಿಲ್ಲ, 15 ದಿನಕ್ಕೆ ಇನ್ನೊಂದು ಸ್ಪ್ರೇ ಮಾಡಿ, 100% ಹೋಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಮೋತೆ ಬರುತ್ತೆ. ಈ ಮೋತೆ ಬರೋ ಟೈಮಲ್ಲಿ ನಾವೊಂದು ಸ್ಪೆಷಲ್ ಗೊಬ್ಬರ ಕೊಡ್ತಾಯಿದ್ದೀರಿ ಎಲ್ಲರಿಗೂ, ನಮ್ಮ ರೈತರಿಗೆ ಅಂತಲೇ ಅದು ಗೊಬ್ಬರ ಮಾಡಿರೋದು ವೀಕ್ಷಕರೇ. ಸೊ ಆ ಗೊಬ್ಬರನ ಹಾಕಿ ಒಂದೊಂದು ಗಿಡಕ್ಕೂ ಅರ್ಧ kg ಗೊಬ್ಬರ ಹಾಕಿದ್ರೆ ನಿಮಗೆ ಬರೋ ಅಂಥ ಮೋತೆ, ಇವಾಗೇ ಹೇಳ್ತಾ ಇದ್ದೀನಿ, 7ನೇಯಿಂದ 8ನೇ ತಿಂಗಳಿಗೆ ಮೋತೆ ಬರುತ್ತೆ. ಮೋತೆ ಬಂದು ಕರೆಕ್ಟಾಗಿ 100 ದಿನ ಅದು ನಿಮಗೆ ಕಟಿಂಗಿಗೆ ಬರುತ್ತೆ, ಅಂದರೆ ಹಾರ್ವೆಸ್ಟ್ ಮಾಡ್ಬೋದು ನಾವು. ಸೊ ಕರೆಕ್ಟಾಗಿ 100 ದಿನದಲ್ಲಿ ನಾವು ತುಂಬ ಹುಷಾರಾಗಿ ಕಾಪಾಡ್ಕೊಬೇಕು. ಇಷ್ಟು ದಿನ ಒಂದು ತಲೆನೋವು ಅಂದರೆ ಇನ್ನು ಮೇಲೆ ಬರೋಂಥ ತಲೆನೋವು ಸಿಕ್ಕಾಬಟ್ಟೆ ಇರುತ್ತೆ. ನೀವು ಮಾಡಬೇಕಾಗಿರೋದು ಖಂಡಿತವಾಗಿ ಸ್ಪ್ರೇ ಮಾಡಲೇಬೇಕು. ಯಾವಾಗ ನೀವು ಎಲೆಗಳಿಗೆ ಸ್ಪ್ರೇ ಮಾಡ್ತೀರಾ, ಅದ್ರ ಜೊತೆಗೆ ನೀವು ಮೋತೆ, ನಮ್ದು ಏನು ಕಾಯಿ ಎನಿ ಸ್ಟೇಜ್, ಸ್ಟಾರ್ಟಿಂಗ್ ಇರಲಿ ಮೋತೆ, ಜಾಸ್ತಿ ಬರಲಿ ಮೋತೆ, ಅದು ಬೆರಳುಗಳು ಬಿಟ್ಕೊಂಡಿರಲಿ, ಫ್ಲವರ್ ಇರಲಿ, ಎನಿ ಸ್ಟೇಜ್ ತಿಂಗ್ಳಿಗೆ ಒಂದು ಸತಿ ಅದ್ರ ಸುತ್ತ ನಾವು ಸ್ಪ್ರೇ ಮಾಡಬೇಕು. ಅಲ್ಲಿ ನಮ್ಮ ನೇಂದ್ರಾಗೆ ಬಂದಿದ್ದು ಸ್ಪ್ರೇ ಹೊಡೆದಿರೋದು ನಿಮಗೆ ವಿಡಿಯೋ ಹಾಕ್ತೀನಿ ನೋಡಿ. ಸೊ ಆ ಥರ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಫಂಗಸ್ಸು ಅಲ್ಲಿ ಬಂದು ಕೂತ್ಕೊಂಡು ಅಲ್ಲಿ ಬರೋ ಅಂಥ ರೋಗಗಳನ್ನ ತಡೆಗಟ್ಟುತ್ತೆ. ನಿಮಗೆ ಚುಕ್ಕೆ ಬಂದುಬಿಟ್ರೆ, ಕಾಯಿ ಮೇಲೆ ಚುಕ್ಕೆ ಬಂದರೆ ನಿಮಗೆ ತೊಗೊಳೋದಿಲ್ಲ, ಸೆಕೆಂಡ್ಸ್ಗೂ ಹಾಕೊಳಲ್ಲ, ಬಿಸಾಕ್ಬಿಡ್ತಾರೆ. 1 ವರ್ಷ ನಾವು ಕಷ್ಟಪಟ್ಟಿದ್ದು ಹಾಳಾಗುತ್ತೆ. ಹಾಗಾಗಿ ಜ್ಞಾಪಕ ಇಟ್ಕೊಳ್ಳಿ, ಮೋತೆ ಬಂದಮೇಲೆ ಬುಡಕ್ಕೆ ಹಾಕೋರು ಡಬಲ್ ಡೋಸ್ ಸ್ಟಾರ್ಟ್ ಮಾಡಬೇಕು. ಲಾಸ್ಟ್ 3 ತಿಂಗಳಾಗಿದೆ, 3 ತಿಂಗಳಿದೆ ನಮಗಿನ್ನ, 3 ತಿಂಗಳಲ್ಲಿ ಹಾರ್ವೆಸ್ಟ್ ಆಗುತ್ತೆ. ಸೊ ಬುಡಕ್ಕೆ ಹಾಕೋರು 1 ಎಕರೆಗೆ ಹೇಳ್ತೀನಿ ನೋಡಿ, 1 ಎಕರೆಗೆ 1 ಡೋಸ್ ಬುಡಕ್ಕೆ ಹಾಕ್ತಾಯಿದ್ರಿ, 1 ಡೋಸು ಸ್ಪ್ರೇ ಮಾಡ್ತಾಯಿದ್ರಿ. ಇವಾಗ 7ನೇ ತಿಂಗಳಿಂದ 2 ಡೋಸು ಬುಡಕ್ಕೆ ಹಾಕೋದು, 1 ಡೋಸು ಸ್ಪ್ರೇ, ಅಂದರೆ 3 ಬಾಕ್ಸ್ ಬೇಕಾಗುತ್ತೆ ನಿಮಗೆ. ಸೊ ಡಬಲ್ ಡೋಸ್ ಕೊಡಬೇಕು. ಸ್ಪ್ರೇ ಮಾಡೋಕ್ಕೆ 1 ಸತಿ ಸ್ಪ್ರೇ ಮಾಡೋಂಗಿದ್ರೆ 1 ಬಾಕ್ಸು. ಅದೇ 15 ದಿನಕ್ಕೆ ನಿಮ್ಗೆ ಜಾಸ್ತಿ ಸಿಗಟೋಕ ಬಂದು ಜಾಸ್ತಿ ರೋಗ ಇದ್ದರೆ 2 ಸ್ಪ್ರೇ, ಅಂದರೆ ಬುಡಕ್ಕೆ 2, ಸ್ಪ್ರೇಗೆ 2. ರೋಗ ಜಾಸ್ತಿ ಇದ್ದರೆ, ಕಮ್ಮಿ ಇದ್ದರೆ ಬುಡಕ್ಕೆ 2 ಡೋಸು, ಸ್ಪ್ರೇಗೆ 1 ಡೋಸು, ಅಂದರೆ 3 ಬಾಕ್ಸ್ ತೊಗೊಳ್ಳಿ 1 ಎಕರೆ ಇರೋರು. ಸೊ ಅದ್ರ ಪ್ರಕಾರ ನಿಮ್ಗೆ ಎಷ್ಟು ಎಕರೆ ಇದೆಯೋ ಅಷ್ಟು ಎಕರೆ ನೀವು ತೊಗೊಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಮೇ ತಿಂಗಳಲ್ಲಿ ನಾನು ನಮ್ಮ ಸರೌಂಡಿಂಗು ನಗರ ಇರ್ಬೋದು, ಗುಂಡ್ಲುಪೇಟೆ ಇರ್ಬೋದು, HD ಕೋಟೆ ಇರ್ಬೋದು, ಕೊಳ್ಳೇಗಾಲ ಇರ್ಬೋದು, ಎಲ್ಲ ಕಡೆ ವಿಸಿಟ್ ಮಾಡ್ತಾಯಿದ್ದೀನಿ ಇನ್ನು ಮೇಲಿಂದ. ಸೊ ನಾವು ಯಾವ ಊರಿಗೆ ಹೋಗ್ತಾಯಿದ್ದೀರಿ ಅಂತ ಮುಂಚೆನೇ ಇನ್ಫಾರ್ಮ್ ಮಾಡ್ತೀರಿ. ಅಲ್ಲಿ ಇರೋ ಅಂಥ ನಮ್ಮ ರೈತರು ಫೋನ್ ಮಾಡಿ ನಿಮ್ಮ ಮ್ಯಾಪೆಲ್ಲ ರೆಡಿ ಮಾಡ್ಕೊಂಡು ಬರ್ತೀರಿ ನಾವು. ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋ ತುಂಬ ಇಂಪಾರ್ಟೆಂಟು, ಎಲ್ಲರೂ ನೋಡ್ತಾಯಿರಿ. 3 ತಿಂಗಳು ತುಂಬ ಇಂಪಾರ್ಟೆಂಟು. ಗಿಡ ಏನೋ ಬೆಳೆದ್ಬಿಡ್ತು, ನಿಮಗೆ ಜಾಸ್ತಿ ವೆಯ್ಟ್ ಬರಬೇಕಂದ್ರೆ ಇದಾಕಿ ಅದಾಕಿ ಅಂತ ತಲೆ ಕೆಡಿಸ್ಬಿಡ್ತಾರೆ. ನಮ್ಮದು 2 ಡೋಸ್ ಕೊಡಿ, ಸ್ಪ್ರೇ ಮಾಡಿ, ಇನ್ನೇನು ಹಾಕೋದು ಬೇಡ. ನಾವು ಮಾಡಿರೋ ಅಂಥ ಈ ಸತಿ ಸ್ಪೆಷಲ್ ಕಾರ್ಬನ್ ಮಾಡಿದ್ದೀರಿ, ಅದನ್ನು ನಿಮಗೆ ಇದೇ ವಿಡಿಯೋಲಿ ತೋರಿಸ್ತೀನಿ. ಅದನ್ನು ಹಾಕಿದ್ರೆ ಫಸ್ಟ್ ಕ್ಲಾಸಾಗಿ ಬರುತ್ತೆ. ಏನು ಫಸ್ಟ್ ಕ್ಲಾಸಾಗಿ ಬರೋದು ಅಂದರೆ,
10 kg ಬರೋದು ಅಂದರೆ ಒಂದು ಗೊನೆಯಲ್ಲಿ ನಿಮಗೆ ಎಷ್ಟು ಬೆರಳಿದೆ, ಎಷ್ಟು ಚಿಪ್ಪಿದೆ ಅನ್ನೋದು ಮುಖ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ 10 ಚಿಪ್ಪು 12 ಚಿಪ್ಪು ಬರುತ್ತೆ, 13 ಚಿಪ್ಪು ಬಂದಿದೆ. ಇವಾಗ ಕೆಮಿಕಲ್ಗೂ ಮತ್ತು ಇದಕ್ಕೂ ನಿಮಗೆ ಕಂಪ್ಯಾರಿಸನ್ ಹೇಳ್ತೀನಿ. 10 ಚಿಪ್ಪು ಫಾರ್ ಎಕ್ಸಾಂಪಲ್ ಕೆಮಿಕಲ್ ಫಾರ್ಮಿಂಗಲ್ಲಿ ಒಂದು ಗೊನೆ 10 ಚಿಪ್ಪಿದೆ ಅಂದ್ಕೊಳ್ಳಿ. ಅದೇ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಮಾಡಿರೋದು 10 ಚಿಪ್ಪಿದೆ ಒಂದು ಗೊನೆಯಲ್ಲಿ. 10 ಚಿಪ್ಪು ಇಟ್ಟಿರೋದು ನಾವು ತೂಕ ಮಾಡಿ ನೋಡಿದ್ರೆ ಕೆಮಿಕಲ್ ಫಾರ್ಮಿಂಗಲ್ಲಿ ನಿಮಗೆ 8 kg ಬಂದಿದೆ. ಯಾಕಂದರೆ ಒಂದು 12 ಚಿಪ್ ಬಂದಿತ್ತು, ಹೋದ ವರ್ಷ ಒಂದು ವೀಡಿಯೋ ಮಾಡಿದರೆ 12 ಚಿಪ್ ಬಂದಿರೋದು ನಿಮಗೆ 9 kg. ನಮ್ಮದು 10 ಚಿಪ್ ಇರೋದು 13 kg. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಎಷ್ಟು ಚಿಪ್ಪು ಬರೋದಲ್ಲ ಇಂಪಾರ್ಟೆಂಟು, ಆ ಬಾಳೆಹಣ್ಣಲ್ಲಿ ಇರೋ ಅಂಥ ಏನು ಸುಕ್ರೋಸ್ ಏನು ಕಂಟೆಂಟ್ ಇದೆ ಅದು ವೆಯ್ಟ್ ಜಾಸ್ತಿ ಆಗಬೇಕು, ನಮ್ಮ ಫೈಬರ್ ಜಾಸ್ತಿ ಆಗಬೇಕು ಬಾಳೆಹಣ್ಣಲ್ಲಿ ಇರೋ ಅಂಥದ್ದು. ಸೊ ಹಾಗಾಗಿ ಅದು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಕಣ್ಣಲ್ಲಿ ನೋಡೋಕ್ಕೆ ಚಿಕ್ಕದಿದ್ರೂ ತೂಕ ಜಾಸ್ತಿ ಬರುತ್ತೆ. ಸೊ ನಮ್ಮ ಗೊಬ್ಬರ ನಾವೇನು ಅರ್ಧ kg ಹಾಕಿ ಅಂತ ಹೇಳ್ತಾ ಇದ್ದೀನಿ, ಕಾರ್ಬನ್ ಸೂಪರ್ ಕಾಂಪೋಸ್ಟ್ ಮಾಡಿದ್ದೀರಿ. ಸೊ ಆ ಕಾಂಪೋಸ್ಟ್ ಹಾಕೋದ್ರಿಂದ ನಿಮಗೆ ಈ ಚಿಪ್ಪು ಜಾಸ್ತಿ ಆಗೋಲ್ಲ, ಬಟ್ ಅದರಲ್ಲಿರೋ ಅಂಥ ವೆಯ್ಟೇಜ್ ಜಾಸ್ತಿ ಬರಲಿ ಅಂತ ಒಂದೊಂದು ಗಿಡಕ್ಕೆ ಅರ್ಧ kg 1 kg ಹಾಕ್ಬೋದು. ಕಾಲ್ ಮಾಡಿ, ಇವಾಗೆ ಬುಕ್ ಮಾಡಿ, ಸಿಕ್ಕಾಬಟ್ಟೆ ಡಿಮ್ಯಾಂಡಲ್ಲಿ ಎಲ್ಲ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಪ್ ಫಾಲೋ ಮಾಡ್ತಿರೋರು ಪ್ರತಿಯೊಂದು ಸ್ಟೆಪ್ಪನ್ನು ಆ್ಯಪಲ್ಲಿ ಫಾಲೋ ಮಾಡಿ ಸಕ್ಸಸ್ ಆಗ್ತಾಯಿದ್ದೀರಾ. ಇದೇ ಥರ ಸಕ್ಸಸ್ ಮಾಡಿದ್ರೆ ಇನ್ನೂ 3 ತಿಂಗಳು ಜನ ಅಂತ ಎಣಿಸ್ಬೋದು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. First Earth.